ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು. ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಚಪ್ಪಾಳೆಗಳಿಗೆ ನಮ್ಮ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿಯ ಮಾತಿಗೆ ಬೆಲೆ ಕೊಟ್ಟು ನೀವು ನಮ್ಮ ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಬಹಳ ಸಂತೋಷದ ವಿಷಯ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಸ್ಥಳವನ್ನ ಬಿಟ್ಕೊಟ್ಟಿರುವಂತದ್ದು ಬಹಳ ಸಂತೋಷ ಆಯಿತು. ದೀಪ ಬೆಳಗುವುದರ ಮುಖಾಂತರ ಪ್ರಾರಂಭಿಸ್ತಾ ಇದ್ದೀವಿ. ದೇವಗೆ ಆರತಿ ಬೆಳಗೋಣ, ಆರತಿ ಬೆಳಗೋಣ, ದೇವಗೆ ಆರತಿ ಬೆಳಗೋಣ. ಕತ್ತಲ ಕಡೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ, ಕತ್ತಲ ಕಡೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ. ದೇವಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ ಶ್ರೀಯುತ ಪಾಪಣ್ಣನವರು. ಅವರಿಗೆ ನಮ್ಮ ಈ ಒಂದು ಸಮೃದ್ಧಿ ಕಲಾ ಅಕಾಡೆಮಿಯ ವತಿಯಿಂದ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳ. ಶ್ರೀಯುತ ರಾಮಕೃಷ್ಣ ಬೆಳ್ತೂರವರು. ಮೇಕಪ್ ನಾಣಿ ಅನ್ನುವಂಥ ಹೆಸರನ್ನು ನೀವು ಕೇಳಿದ್ದೀರಾ. ಆ ಮೇಕಪ್ ನಾಣಿಯ ಅಶಿಷ್ಯರಾಗಿರುವಂಥ ಇವರು ಮೇಕಪ್ ನಾಣಿ ಅಂತಲೇ ಗುರುವಿನ ಹೆಸರನ್ನು ಪಡೆದುಕೊಂಡು ಹೆಸರಾಗಿದ್ದಾರೆ. ಈ ಒಂದು ಜನಪದ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿಗೆ ಸಂಘಟಕರಾಗಿ, ನಿರ್ದೇಶಕರಾಗಿ, ಅಭಿನಯಗಾರರಾಗಿ, ವಸ್ತ್ರ ವಿನ್ಯಾಸಕರಾಗಿ ಈ ಒಂದು ಕಲಾ ಭೂಮಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿಯ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಲ್ಕಮ್ ಯು ಸರ್. ಸಮೃದ್ಧಿ ಕಲಾ ಅಕಾಡೆಮಿಯ ಸ್ಥಾಪಕರಾಗಿರುವಂತಹ ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಅವರು ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಜನಪದರು ಕಲಾವೇದಿಕೆಯ ಪರವಾಗಿ ಹಾಗೂ ನಮ್ಮ ಪೋಷಕ ವರ್ಗದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಲ್ಕಮ್ ಯು ಪ್ರಿಯಾಂಕಾ. ಬನ್ನಿ ಮೇಡಮ್. ಎಸ್ ಪ್ರಿಯಾಂಕಾ ಬನ್ನಿ ಮೇಡಮ್. ರಂಜಿತ್ ಅಲ್ವಾ? ಬನ್ನಿ. ಇಲ್ಲ ಸರ್, ಇಲ್ಲ. ನೀವು ಬರೋದು ಬೇಡ ಅಂದರೆ ನಿಮ್ಮ ಮುಖನ ಎಲ್ಲರಿಗೂ ತೋರಿಸಿ. ಈ ಎನರ್ಜಿ ಎಲ್ಲರಿಗೂ ಇರಬೇಕು. ಯಾಕೆ ನಿಮ್ಮ ಮೇಡಮ್ ಮಾತ್ರ ಬರ್ತಾ ಇದೆ? ನಾವೆಲ್ಲರೂ ಹೊಸ್ದಾಗಿ ಬಂದಿದ್ದೀವಿ. ನಮಗೇನು ಸ್ವಲ್ಪ ಎನರ್ಜಿ ಬೇಕು ಅಂದರೆ ನೀವೆಲ್ಲ ಜೋರಾಗಿ ಶಿಲ್ಲೆ ಹಾಕಬೇಕು, ಚಪ್ಪಾಳೆ ಹಾಕಬೇಕು. ಹಾಕ್ತೀರಾ? ಹಾಕಲ್ವಾ? ಪ್ರಿಯಾಂಕಾ ನೀನೇ ಮೈಕ್ ತೊಗೊಳ್ಬೇಕು, ನಾವು ಸ್ವಲ್ಪ ಮೂವ್ ಆಗ್ತೀವಿ. ನಿಮ್ಮ ಮಕ್ಳಿಗೆ ಹೇಳಿ ಹಾಗಂತ. ಊರು ಹತ್ರ ಕುತ್ಕೊಳ್ಳೋಷ್ಟು ದೊಡ್ಡೋಳು ನಾನಲ್ಲ. ಮೇಡಮು ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಯಾಕಂತ ಹೇಳಿದರೆ ದೊಡ್ಡ ವ್ಯಕ್ತಿಗಳ ಹತ್ರ ಮಾತ್ರನೇ ಆ ಮಾತು ಬರುತ್ತೆ. ನಾವು ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರ ಜೊತೆಯಲ್ಲಿ ಕೂತ್ಕೊಳ್ಳುವಷ್ಟು ದೊಡ್ಡವಳಾಗಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ನಿಮ್ಮ ಈ ಒಂದು ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ, ಈ ಒಂದು ವ್ಯಕ್ತಿತ್ವ ನಮ್ಮ ಮಕ್ಕಳಲ್ಲಿಯೂ ಬೆಳೆದು ದೊಡ್ಡವರಿಗೆ ಏನು ಒಂದು ಗೌರವ ಸೂಚಿಸುವಂತಹ ಕಲೆ ಬರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಪ್ರಿಯಾಂಕಾ. ಈ ಒಂದು ವೇದಿಕೆಗೆ ಪ್ರಿಯಾಂಕ ಅವರ ಜೊತೆ ಸದಾ ನಾವು ಅವರ ಸಹೋದರರನ್ನು ಗಮನಿಸ್ತಾ ಇರ್ತೀವಿ. ಶ್ರೀಯುತ ರಂಜಿತ್ ರವರು, ಕರೆಕ್ಟಾ? ರಂಜಿತ್ ಕಾಂತರಾಜರವರು. ಅವರು ಒಂದು ಪ್ರಿಯಾಂಕಗೆ ತನ್ನ ಸಹೋದರನ ಸ್ಥಾನದಲ್ಲಿ ತಾಯಿಯಾಗಿ, ತಂದೆಯಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಬಂದಿರ್ತಾರೆ. ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂತೇಳಿದ್ರೆ ಅವರ ಒಂದು ಕೆಲಸ ಸಹ ಭಾಳ ಹೆಚ್ಚಿನದಾಗಿರುತ್ತೆ. ಈ ಒಂದು ಪ್ರದರ್ಶನ ಕಾರ್ಯಕ್ರಮ ನೀಡೋದಕ್ಕೆ ನಮ್ಮ ಮಕ್ಕಳಿಗೆ ಸಾಧ್ಯವಾಗಿಸಿದ್ದು ಶ್ರೀಯುತ ರಂಜಿತ್ ಕಾಂತರಾಜರವರು. ಅವರಿಗೆ ನಮ್ಮ ಜನಪದರು ಕಲಾವೇದಿಕೆಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬನ್ನಿ ಸರ್, ನಿಮ್ಮ ಮುಖ ತೋರಿಸಿ ಪೇರೆಂಟ್ಸ್. ನಮ್ಮೆಲ್ಲರ ಮಕ್ಕಳ ಪ್ರದರ್ಶನವನ್ನು ನೋಡೋದಕ್ಕೆ ನಮ್ಮ ಆತ್ಮೀಯ ಪೋಷಕ ವರ್ಗದವರು ಆಗಮಿಸಿದ್ದೀರಾ. ನಮ್ಮ ಪೋಷಕ ವರ್ಗದವರ ಸಹಕಾರದಿಂದ ಮಾತ್ರನೇ ನಮ್ಮ ಮಕ್ಕಳ ಬೆಳವಣಿಗೆ ಸಾಧ್ಯವಾಗುವಂಥದ್ದು.
ಪೋಷಕ ವರ್ಗದವರು ತಮ್ಮ ಮಕ್ಕಳನ್ನು ಎಲ್ಲ ರಂಗದಲ್ಲಿಯೂ ಬೆಳೆಸುವ ಸಲುವಾಗಿ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಈ ಒಂದು ಸಮೃದ್ಧಿ ಕಲಾ ಅಕಾಡೆಮಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೀರಾ. ಆ ಮಕ್ಕಳ ಒಂದು ಪ್ರದರ್ಶನವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ, ಆನಂದವನ್ನು, ಸಂತೋಷವನ್ನು ಅನುಭವಿಸೋದಕ್ಕೆ ಈ ದಿನ ಈ ಒಂದು ವೇದಿಕೆಯಲ್ಲಿ ಸೇರಿದ್ದೀರಾ. ಈ ಒಂದು ವೇದಿಕೆಗೆ ಸೇರಿರುವಂತಹ ಎಲ್ಲ ಆತ್ಮೀಯ ಪೋಷಕ ವರ್ಗದವರಿಗೆ ನಮ್ಮ ಜನಪದರು ಕಲಾ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಸಮೃದ್ಧಿ ನೃತ್ಯ ಕಲಾ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳು, ನಿಮ್ಮ ಪೇರೆಂಟ್ಸ್ನ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ವೇದಿಕೆಗೆ ಕಳೆ ಬರುವಂಥದ್ದೇ ನಮ್ಮ ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸಿಂಗಾರಗೊಂಡಿರುವಂಥ ಮಕ್ಕಳು ನೃತ್ಯ ರೂಪಕ ಪ್ರದರ್ಶನವನ್ನು ನೀಡಿದಾಗ. ಈ ಒಂದು ಅಕಾಡೆಮಿಯಲ್ಲಿ ನೀವು ಎನ್ರೋಲ್ಮೆಂಟನ್ನು ಪಡೆದು ಈ ಒಂದು ವೇದಿಕೆ ಮತ್ತಷ್ಟು ವೇದಿಕೆಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಡುವಂತರಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿ ಹಾಗೂ ನಮ್ಮ ಜನಪದರು ಕಲಾ ವೇದಿಕೆಯಲ್ಲಿ ಪ್ರೋಗ್ರಾಮ್ ಕೊಟ್ಟಂಥ ಮಕ್ಕಳು ಮಿಂಚಿ ಮೆರುಗುವಂತಾರಾಗಲಿ ಅನ್ನುವಂತಹ ಅದ್ಭುತ ವಿಶ್ವಾಸದೊಂದಿಗೆ ನಿಮ್ಮೆಲ್ಲರನ್ನ ಈ ಒಂದು ವೇದಿಕೆಗೆ ನಾವು ಕರ್ಕೊಳ್ತಾ ಇದ್ದೀವಿ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ವೆಲ್ಕಮ್ ಯು ಚಿಲ್ಡ್ರನ್. ಜೋರಾದ ಚಪ್ಪಾಳೆ ನಿಮಗೋಸ್ಕರ, ನಿಮಗಾಗಿ. ಇಂತಹ ಒಂದು ಜನಪದರು ಕಲಾ ವೇದಿಕೆಯನ್ನು ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಮಗೆ ರೂಪಿಸಿಕೊಟ್ಟಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ನಾವು ನಯನ ಸಭಾಂಗಣದಲ್ಲಿ ಹೋಗಿದ್ದೀವಿ, ಟೌನ್ ಹಾಲಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೋಗಿದ್ದೀವಿ. ಇಂತಹ ಒಂದು ವೇದಿಕೆ ನಮಗೆ ಕಂಡು ಬರಲಿಲ್ಲ. ಅಲ್ಲಿ ಇಂತಹ ಅದ್ಭುತ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ನಾವು ನಮ್ಮ ಸಮೃದ್ಧಿ ನೃತ್ಯ ಕಲಾ ಅಕಾಡೆಮಿಯ ವತಿಯಿಂದ ನಾನು ಕೃತಜ್ಞಳಾಗಿದ್ದೀವಿ ಈ ಒಂದು ವೇದಿಕೆಗೆ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ. ಶ್ರೀಯುತ ಪಾಪಣ್ಣ ಕಾಟಂನಲ್ಲಿರೋರು ಸ್ಥಳೀಯವಾಗಿ ಸಿಗುವಂತಹ ವ್ಯಕ್ತಿ. ಎಷ್ಟೋ ಜನರಿಗೆ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ತೊಂದರೆಗಳಿಗೆ ಉತ್ತರಗಳನ್ನು ನೀಡಿ ಪರಿಹಾರಗಳನ್ನು ಸೂಚಿಸಿಕೊಟ್ಟಿರುವಂತಹ ವ್ಯಕ್ತಿ. ಅವರು ನಮ್ಮ ಈ ಒಂದು ಸಮೃದ್ಧಿ ಕಲಾ ಅಕಾಡೆಮಿಯ ನೃತ್ಯ ರೂಪಕ ಪ್ರದರ್ಶನವನ್ನು ನೋಡೋದಕ್ಕೆ, ಅವರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಬಂದಿದ್ದಾರೆ. ಈ ಒಂದು ವ್ಯಕ್ತಿಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಜನಪದರು ಸಂಸ್ಥೆಯ ಹಿರಿಯರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಇದರೇನು ಮೇಕಪ್ಪಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಮೇಕಪ್ ಮಾಡಿ ವಿಜೇತರಾದಂಥ ಪ್ರಶಸ್ತಿಗೆ ಬಾಧ್ಯರಾದಂಥ ರಾಮಕೃಷ್ಣ ಅವರೇ ಹಾಗೂ ಎಲ್ಲ ಕಲಾಭಿಮಾನಿಗಳೇ, ಹಾಗೆ ವಿಶೇಷವಾಗಿ ಏನು ನಿಮ್ಮ ಟೀಚರ್ ಇದ್ದಾರೆ ಪ್ರಿಯಾಂಕಾ ಅವರ ಸಹೋದರ ಕಾಂತರಾಜ್ ಅವರು ಕೂಡ ನಮ್ಮ ಜನಪದರು ಕಲಾವಿದರೆ. ಇಲ್ಲಿ ಅವರು ಬೆಳೆದಂಥವರು. ಈ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅವ್ರದ್ದು ಕೂಡ ಭಾಳ ಶ್ರಮ ಇದೆ, ಸೇವೆ ಇದೆ. ಅವರ ಬ್ರದರು ಇಲ್ಲಿ ಮಣ್ಣು ಹೊತ್ತಿದ್ದಾರೆ. ಇಲ್ಲೆಲ್ಲ ನಾವು ಕೆಲಸ ಮಾಡಬೇಕಾದ್ರೆ ಅವ್ರು ಆ ರೀತಿ ಕೆಲಸ ಮಾಡಿರುವಂಥವರು. ಇವತ್ತು ಅವರು ಒಂದು ಸಮೃದ್ಧಿ ಸಾಂಸ್ಕೃತಿಕ ಕಲಾ ಕೇಂದ್ರ ಅಂತ ಕಟ್ಟಿ ಇನ್ನು KR ಮತ್ತು ಆ ಭಾಗದಲ್ಲೆಲ್ಲ ಒಂದು ಏನು ಕಲೆಯನ್ನು ಪ್ರೋತ್ಸಾಹ ಕೊಡೋದಕ್ಕೆ ವಿಶೇಷವಾಗಿ ಭರತನಾಟ್ಯದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಕೂಡ ಒಬ್ಬ ಭರತನಾಟ್ಯ ಕಲಾವಿದೆ, ಭಾಳ ನುರಿತಂಥ ಕಲಾವಿದೆ. ಅವರು ಇವತ್ತು ಇಲ್ಲಿ ಪ್ರದರ್ಶನ ಕೊಡ್ತಾ ಇರೋದು ಅವರೇ ಕಟ್ಟಿ ಬೆಳೆಸಿದಂಥ ಒಂದು ಮಂದಿರದಲ್ಲಿ ಅವರು ಬಂದು ಟೀಚರಾಗಿ ಬೇರೆ ಮಕ್ಕಳನ್ನ ಇಲ್ಲಿ ಕರೆಸಿ ಇಲ್ಲೊಂದು ಕಲಾ ಪ್ರದರ್ಶನ ಕೊಡ್ತಾ ಇರೋದು ವೈಯಕ್ತಿಕವಾಗಿ ನನಗಾಗ್ಬೋದು, ನಮ್ಮ ಜನಪದರಿಗಾಗ್ಬೋದು ಭಾಳ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ನಮ್ಮ ಕಣ್ಣು ಮುಂದೆಯೇ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಏನೋ ಒಂದು ಸಾಧನೆ ಮಾಡ್ತಾರೆ, ಒಂದು ಸೇವೆ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದು ನಿಮಗೆ ಎಷ್ಟು ಖುಷಿ ಆಗ್ತದೋ ಅದೇ ರೀತಿ ನಮಗೂ ಕೂಡ ಅಷ್ಟೇ ಖುಷಿ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಮಕ್ಕಳು ತುಂಬ ಡ್ರೆಸ್ ಹಾಕೊಂಡು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಅದರಿಂದ ಈ ಭಾಷಣಕ್ಕೆ ಹೆಚ್ಚಿಗೆ ಸಮಯ ಕೊಡೋದು ಬೇಡ, ಒಳ್ಳೆಯದಾಗಲಿ. ಹಾಗೆ ನಮ್ಮ ಕನ್ನಮಂಗದ ಟೀಚರು ಅವರು ಕೂಡ ಈ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮ ನಡೆಸಿದ್ದಾರೆ. ಅವ್ರಿಗೂ ಮತ್ತು ಅವರೆಲ್ಲ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳು, ಅವರ ಪೋಷಕ ವೃಂದದವರಿಗೂ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಹೆಚ್ಚಿಗೆ ಈ ರೀತಿಯ ಅವರಿರುವಂಥ ಕಲೆ ಏನಿದೆ ಅದನ್ನು ಪ್ರದರ್ಶನ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗಲಿ ಅಂತೇಳಿ ನನ್ನ ಕರೆದು ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಾನು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು. ಥ್ಯಾಂಕ್ ಯು ಸರ್. ಈ ಒಂದು ಸಂದರ್ಭದಲ್ಲಿ ತಮ್ಮ ಸಂಕ್ಷಿಪ್ತ ಮಾತಿನೊಂದಿಗೆ
ಅವರ ಭಾವನೆಯನ್ನು ನಿಮಗೆ ತಿಳಿಸಿದ್ದಾರೆ. ನಮ್ಮ ಮಕ್ಕಳು ಬೆಳೆದು ಅವರು ಪ್ರದರ್ಶನವನ್ನು ನೀಡಿದರೆ ನಮ್ಮ ಕಣ್ಮುಂದೆ ಅದೇ ದೊಡ್ಡ ಸಂತೋಷದ ವಿಚಾರ. ಆ ಸಂತೋಷದ ವಿಚಾರವನ್ನು ನಿಜ ಮಾಡಬೇಕು ಅಂತ ಹೇಳಿದರೆ ಪೋಷಕ ವರ್ಗದವರು ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಲ್ಲಬೇಕು. ಆ ಒಂದು ಶಕ್ತಿ ಚೈತನ್ಯ ಎಲ್ಲವನ್ನು ತುಂಬಿಸಿ ನಮ್ಮ ಮಕ್ಕಳು ಹೆಚ್ಚಿನಾಗಿ ಬೆಳೆಯೋದಕ್ಕೆ ಈ ಒಂದು ವೇದಿಕೆಯನ್ನು ಬಿಟ್ಟುಕೊಟ್ಟಂತಹ ನಮ್ಮ ಶ್ರೀಯುತ ಪಾಪಣ್ಣನವರಿಗೆ, ನಮ್ಮ ಎಲ್ಲ ಸಮೃದ್ಧಿ ಕಲಾ ಅಕಾಡೆಮಿಯ ತಂಡದವರಿಂದ, ಪೋಷಕ ವರ್ಗದವರಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ನಮ್ಮ ಮಕ್ಕಳು ಖಂಡಿತವಾಗಿಯೂ ಈ ಒಂದು ವೇದಿಕೆಯನ್ನು ಬಳಸ್ಕೊಂಡು ಮುಂದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನೀಡುವಂತಹ ವ್ಯಕ್ತಿಗಳಾಗಿ ಮಿನುಗಲಿ ಅನ್ನುವಂಥ ಭರವಸೆಯನ್ನು ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೊಬ್ಬ ಅತಿಥಿಗಳು ನಮಗೆ ಈ ಒಂದು ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ರಾಮಕೃಷ್ಣ ಬೆಳ್ತೂರವರು. ಪಾಪಣ್ಣವರು ಹೇಳಿದಾಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್. ವೇದಿಕೆ ಮೇಲಿರುವಂಥ ಹಿರಿಯರು, ನಮ್ಮ ಜನಪದರು ತಂಡದ ಬೆನ್ನೆಲುಬು ಪಾಪಣ್ಣವ್ರಿಗೆ ಸ್ವಾಗತ ಬಯಸ್ತಾ, ಹಾಗೆಯೇ ನೀವು ಯಾರು ಪೋಷಕರು ಬಂದಿದ್ದೀರಿ ಮಕ್ಕಳನ್ನು ಕರ್ಕೊಂಡು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆಯೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ಹಿರಿಯ ತತ್ವಜ್ಞಾನಿ ಹೇಳ್ತಾನೆ, ಯಾವ ದೇಶದಲ್ಲಿ ಸಾಂಸ್ಕೃತಿಕ ಪರಂಪರೆ ಇದೆಯೋ, ಯಾವ ದೇಶ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದೆಯೋ ಆ ದೇಶ ನಾಗರಿಕವಾಗ್ತಾ ಹೋಗುತ್ತೆ, ಆ ದೇಶ ತುಂಬ ಚೆನ್ನಾಗಿ ಪ್ರಜ್ವಲವಾಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಫಿನ್ಲ್ಯಾಂಡ್ ಅಂತ ಒಂದು ದೇಶ ಇದೆ, ಸಣ್ಣದೊಂದು ದೇಶ. ಆ ದೇಶದಲ್ಲಿ ಯಾರು ಯಾವ ಮನೆಯಲ್ಲಿ ಕಲಾವಿದನಿಲ್ಲೋ ಆ ಮನೆಗೆ ನಾವು ಹೆಣ್ಣು ಕೊಡಲ್ಲ ಅಂತನ್ನುವಂತಹ ರೂಢಿ ಈಗಲೂ ಇದೆ. ಯಾವುದೇ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಲಾವಿದರಾಗಬೇಕು ಅಂತ ಹೇಳುವಂಥ ಬಯಸುವಂಥ ಚಿಕ್ಕ ದೇಶ ಅದು. ಅದರ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತಾ ಈ ಥರದ ಮಾತುಗಳನ್ನು ಆ ಇಡೀ ದೇಶ ಅದನ್ನು ಅಳವಡಿಸ್ಕೊಂಡಿದೆ. ಹಾಗಾಗಿ ನೀವು ಯಾರು ಪೇರೆಂಟ್ಸ್ ಯಾರಿದ್ದೀರಿ, ಪೋಷಕರು ಯಾರಿದ್ದೀರಿ, ಅವರು ಮಕ್ಕಳಿಗೆ ನೀಡ್ತಾ ಇರುವಂತಹ ಈ ಪ್ರೋತ್ಸಾಹ ಬಹಳ ಮುಖ್ಯ ಆಗ್ತದೆ. ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಯಾವ ಮಗು ಬೆಳೆಯುತ್ತೋ ಆ ಮಗುವಿನ ಜ್ಞಾನ ವೃದ್ಧಿಯಾಗುತ್ತೆ. ಹಾಗೆಯೇ ಬೇರೆ ಕಡೆ ಡೈವರ್ಟ್ ಆಗಲ್ಲ. ಈಗಿನ ಕಾಲಮಾನದಲ್ಲಿ ಮೊಬೈಲ್ಗಳನ್ನು ಬಳಸೋದು ಬಹಳ ಆಗಿಬಿಟ್ಟಿದೆ. ಊಟ ಮಾಡಿಸ್ಬೇಕಾದ್ರೂ ಕೂಡ ಚಿಕ್ಕ ಮಗುವಿಗೆ ಮೊಬೈಲನ್ನು ಕೊಡುವಂಥ ಪರಿಪಾಠ ಆಗಿದೆ ನಮ್ಮ ಎಲ್ಲ ಪೋಷಕರಲ್ಲೂ ಕೂಡ. ಯಾಕೆಂದರೆ ಬಹಳ ಬೇಗ ಸಿಕ್ಬಿಡುತ್ತೆ ಮೊಬೈಲು. ಆ ಮೊಬೈಲನ್ನು ತೋರಿಸ್ಕೊಳ್ತಾ ಊಟ ಮಾಡಿಸ್ತಾರೆ. ಅದು ಏನು ತಿಂತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರಿಗೆ ಏನು ತಿನ್ನಿಸಿದ್ರೂ ಅದು ತಿನ್ನುತ್ತದೆ. ಯಾಕೆಂದರೆ ಆಟನ ನಾವು ನೋಡ್ತಾ ಇರುತ್ತೆ. ಸೊ ಆದರೆ ನೀವುಗಳು ಬಂದಿರುವಂಥವ್ರಿಗೆ ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಎರಡೂ ಹೇಳ್ತಾ ಇರೋದು. ನೀವು ನಿಮ್ಮ ಮಕ್ಕಳನ್ನು ಸಾಂಸ್ಕೃತಿಕವಾಗಿ ಬೆಳೀಲಿ ಅಂತನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಹಾಗಾಗಿ ನಮ್ಮ ಜನಪದರು ತಂಡ ನಿಮಗೆ ಆಭಾರಿಯಾಗಿದೆ. ಹಾಗೆ ಸಮೃದ್ಧಿ ಕಲಾ ಅಕಾಡೆಮಿ ಕೂಡ ನಿಮ್ಮನ್ನು ಬೆಳೆಸ್ತಾ ಇರೋದಕ್ಕೆ ಸಮೃದ್ಧಿ ಅಕಾಡೆಮಿ ಮತ್ತಷ್ಟು ಪ್ರಜ್ವಲಮಾನವಾಗಲಿ ಅಂತ ನಾನು ಬಯಸ್ತೇನೆ. ನಮ್ಮ ಜನಪದರು ತಂಡ ಪ್ರತಿ ವರ್ಷ ಹಾಗೆಯೇ ಪ್ರತಿ 2ನೇ ಶನಿವಾರ ಸಾಂಸ್ಕೃತಿಕವಾಗಿ ರಂಗಮಾಲೆ ಎನ್ನುವಂಥ ಹೆಸರಿನಲ್ಲಿ ನಾಟಕ ಮಾಡುತ್ತೆ, ನಾಟಕೋತ್ಸವ ಮಾಡುತ್ತೆ. ಮಕ್ಕಳ ರಂಗಭೂಮಿಗೆ ಸಂಬಂಧಪಟ್ಟಂತಹ ಮಕ್ಕಳಿಗೆ ಆಗುವಂಥ ಭರತನಾಟ್ಯ ಕಾರ್ಯಕ್ರಮ ಇರಬಹುದು, ನಾಟಕ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಜನಪದ ನೃತ್ಯ ಇರ್ಬೋದು. ಇದೆಲ್ಲದಕ್ಕೂ ಕೂಡ ನಮ್ಮ ವೇದಿಕೆ ಯಾವಾಗಲೂ ಕೂಡ ನಿಮಗೆ ಸದಾ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ತನ್ನದೇ ಆದಂಥ ಒಂದೇನೋ ನಿಯಮ ಇಟ್ಕೊಂಡಿದ್ದೀವಿ ನಾವು, ತುಂಬ ಚೆನ್ನಾಗಿರಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು ಆ ಥರದ್ದಲ್ಲ. ನಿಮಗೆ ಅವಕಾಶ ಬೇಕು ಅಂತಂದಾಗ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಆದರೆ ನೀವುಗಳು ಮಾಡಬೇಕಾಗಿರುವಂಥದ್ದು ನಿಮ್ಮ ಮಕ್ಕಳನ್ನು ನಿಮ್ಮನ್ನು ಇಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದಾದಾಗ ನಾವು ನಿಮಗೆ ನಮ್ಮ ವೇದಿಕೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ. ಹಾಗೆಯೇ ಇವತ್ತು ಮಾಡ್ತಾ ಇರುವಂಥ ಯಾರು ಪ್ರಿಯಾಂಕಾ ಅವರು ನಮ್ಮ ನಾಟಕದಲ್ಲಿ ಆ್ಯಕ್ಟ್ ಮಾಡಿದರು. ಜನಪದರು ತಂಡ ನಾಟಕವನ್ನು ಪ್ರೊಡಕ್ಟ್ ಮಾಡಿತ್ತು. ಆ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಜೊತೆಯಲ್ಲಿ ನಮ್ಮ ರಂಜಿತ್ ಅವರು ಅವರ ಸಹೋದರ ಕೂಡ ನಮ್ಮ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಅಂಥವ್ರ ಜೊತೆಯಲ್ಲಿ ಅಂಥ ಹಿರಿಯ ನೃತ್ಯ ಕಲಾವಿದೆಯಾದಂಥ ಪ್ರಿಯಾಂಕಾ ಅವ್ರ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿರೋದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಹಾಗೆಯೇ ಅವರ ಭವಿಷ್ಯ ಕೂಡ ಚೆನ್ನಾಗಾಗಲಿ, ಉಜ್ವಲವಾಗಲಿ ಅಂತ ಹೇಳ್ತಾ, ಪ್ರತಿಯೊಂದು ಮಗು ಕೂಡ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದರೆ
ಆ ಮಗು ಮುಂದೆ ಬೆಳೆಯುತ್ತೆ. ಹಾಗಾಗಲಿ ಅಂತ ಹೇಳ್ತಾ ಪ್ರಾಕ್ಟೀಸ್ ಮಾಡಿ, ಮಕ್ಕಳು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದಿನ ಭವಿಷ್ಯಕ್ಕೆ ಚೆನ್ನಾಗಾಗುತ್ತೆ. ಹಾಗೆಯೇ ಅವರನ್ನು ಪ್ರೇಕ್ಷಕರಾಗಿ ನಮ್ಮ ನಾಟಕಕ್ಕೆ ಕರ್ಕೊಂಬನ್ನಿ. ನೀವು ಕೂಡ ಪ್ರೇಕ್ಷಕರಾಗಿ ನಮ್ಮ ನಾಟಕ ನೋಡೋಕ್ಕೆ ಬನ್ನಿ. ಒಂದು ಮಗುವಿನ ಹಿಂದೆ ನಾನು ಅಂದ್ಕೊಂಡಿದ್ದೆ ಮಕ್ಕಳ ನೃತ್ಯ ಅಂದರೆ ಒಂದು ಮಗುಗೆ ಇಬ್ಬರು ಬಂದೇ ಬರ್ತಾರೆ ಅಂತ. ಕಂಪಲ್ಸರಿ ಇಬ್ಬರು ಇರ್ತಾರೆ, ಯಾಕೆಂದರೆ ಅಪ್ಪ ಇರ್ತಾರೆ, ಅಜ್ಜಿ ಇರ್ತಾರೆ, ತಾತ ಇರ್ತಾರೆ, ಅಣ್ಣ ಇರ್ತಾರೆ, ಯಾರೋ ಒಬ್ಬರು ಇರ್ತಾರೆ. ನೀವು ಆ ಥರದ್ದು ಏನಾದರೂ ನೀವು ಆಡಿಯನ್ಸ್ ಬಂದಾಗ ಏನಾಗುತ್ತೆ, ಮಕ್ಕಳಿಗೆ ಚಪ್ಪಾಳೆ ಜೋರಾಗಿ ಕೇಳಿಸುತ್ತೆ. ಒಬ್ಬ ವೇದಿಕೆಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಚಪ್ಪಾಳೆಯ ಶಬ್ದ ಬಹಳ ಮುಖ್ಯ ಆಗ್ತದೆ. ಆ ಮಗುವಿಗೆ ಮೊದಲನೇ ಬಾರಿಗೆ ರಂಗಪ್ರವೇಶ ಮಾಡ್ತಾಯಿದೆ ಅಥವಾ ನೃತ್ಯ ಮಾಡ್ತಾಯಿದೆ ಅಂದಾಗ ಅವರಿಗೆ ಪ್ರೋತ್ಸಾಹವಾಗಿ ಚಪ್ಪಾಳೆ ಜೋರಾಗಿ ಬಂದಾಗ ಅದು ಮುಂದಿನ ಮಾರ್ಗಕ್ಕೆ ಯೋಚನೆ ಮಾಡುತ್ತೆ. ಅದನ್ನು ಹೇಳ್ತಾ ಇವತ್ತು ಸಂಜೆ ಕೂಡ ಒಂದು ನಾಟಕ ಇದೆ ನಮ್ಮದು. ಆದಿಮ ಅನ್ನುವಂಥ ಒಂದು ತಂಡ ಮೊದಲ ಬಾರಿಗೆ ಆಚೆ ಬಂದು ಆದಿಮದಲ್ಲಿ ಇರುವಂಥ ಹುಡುಗರನ್ನು ಕರ್ಕೊಂಬಂದು ಮಧ್ಯಮ ವ್ಯಾಯೋಗ ಅನ್ನುವಂಥ ಯಕ್ಷಗಾನದ ಶೈಲಿಯಲ್ಲಿ ನಾಟಕ ಮಾಡ್ತಾಯಿದೆ. ತಾವುಗಳೆಲ್ಲ ಸಾಯಂಕಾಲ ಬನ್ನಿ, ನೋಡಿ ಹೇಗಿರುತ್ತೆ. ನಮ್ಮ ಮಗು ಆ ವೇದಿಕೆಯಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಲಿ ಅನ್ನುವಂಥ ಭಾವನೆ ನಿಮಗಿದ್ರೆ ಅದಕ್ಕೆ ನಾವು ವೇದಿಕೆಯನ್ನು ಕೊಡ್ತೀವಿ. ಹಾಗಾಗಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪ್ರಿಯಾಂಕಾ ಅವರ ಈ ಸಮೃದ್ಧಿ ಕಲಾ ವೇದಿಕೆ ಏನಿದೆ ಅದು ಮತ್ತಷ್ಟು ಜನರಿಗೆ ಕಲೆಯನ್ನು ಕೊಡುಗೆಯಾಗಿ ನೀಡುವಂತಹ ಸಂಸ್ಥೆಯಾಗಿ ಬೆಳೀಲಿ. ಪ್ರಿಯಾಂಕಾ ಅವರ ಭವಿಷ್ಯ ಕೂಡ ಉಜ್ವಲವಾಗಲಿ ಅಂತ ಹಾರೈಸ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಸಮೃದ್ಧಿ ಕಲಾ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ಜನಪದರು ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಪಣ್ಣವ್ರ ಜೊತೆ ನನ್ನನ್ನು ವೇದಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯ ಎಲ್ಲ ಗೆಳೆಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರುವಂತಹ ದೇಶ ಆಗಿ ಹೊರಹೊಮ್ಮಿದೆ ಎಜುಕೇಷನ್ ಸಿಸ್ಟಮಲ್ಲಿ. ಸೊ ಕರ್ಕ್ಯುಲರ್ ಮತ್ತು ಕರ್ಕ್ಯುಲರ್ ಬೋತ್ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದರೆ ಮಾತ್ರ ಒಂದು ಮಗುವಿನ ಭವಿಷ್ಯ ತುಂಬ ಈಸಿಯಾಗಿ ಹೋಗೋದಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿರುವಂತಹ ಒಂದು ದೇಶ ಅದು. ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹ ದೇಶ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಮಕೃಷ್ಣ ಸರ್ ಅವರು ಭಾಳಷ್ಟು ವಿಷಯಗಳನ್ನು ಪೋಷಕವರ್ಗದವರಿಗೆ ಮಕ್ಕಳೊಂದಿಗೆ ಹಂಚ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿಯ ಪರವಾಗಿ, ನಮ್ಮ ಜನಪದರು ಕಲಾ ವೇದಿಕೆಯ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಶ್ರೀಯುತ ಪಾಪಣ್ಣ ಕಾಟಮ್ನಲ್ಲೂರು ಮತ್ತು ಶ್ರೀಯುತ ರಾಮಕೃಷ್ಣ ಸರ್ ಅವರಿಗೆ ನಾವು ಸಣ್ಣ ಒಂದು ಗೌರವವನ್ನು ಸೂಚಿಸ್ತಾ ಇದ್ದೀವಿ. ದಯಮಾಡಿ ಅತಿಥಿಗಳು ಈ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಮೊದಲಿಗೆ ಶ್ರೀಪಣ್ಣನವರು ಈ ಒಂದು ಗೌರವ ಸ್ವೀಕಾರವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನೃತ್ಯ ಕಲಾ ಅಕಾಡೆಮಿ ಮಾಡಿಕೊಟ್ಟಿರೋದಕ್ಕೆ ನಾವು ಆತ್ಮೀಯವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಪ್ರಿಯ ಬಂಧುಗಳೇ, ನಿಜವಾಗ್ಲೂ ಕೂಡ ಜನಪದರು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಪಾಪಣ್ಣವರು ನಿಜವಾಗ್ಲೂ ಕೂಡ ಒಂದು ಅದ್ಭುತ ಸಾಧನೆ. ಅವರು ಒಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು. ಅದು ತದನಂತರ ಅವರ ಜರ್ನಿ ಇತ್ತಲ್ವಾ, ಅದ್ಭುತವಾಗಿರ್ತಕ್ಕಂಥದ್ದು. ತುಂಬ ಕಷ್ಟಕರದಲ್ಲೇ ಮಾಡಿದ್ರು. ಇವತ್ತು ಜನಪದರು ಸಾಂಸ್ಕೃತಿಕ ವೇದಿಕೆ ಗ್ರಾಮೀಣ ಭಾಗದಲ್ಲಿ ಏನಾದರೂ ಒಂದು ಸಾಧನೆ ಅಂತಕ್ಕಂಥದ್ದು ಆಗಿದೆ ಅಂತಂದರೆ ಎಲ್ಲರೂ ಕೂಡ ಪಾಪಣ್ಣ ಜೊತೆಗೂಡಿ, ರಾಮಕೃಷ್ಣ ಸರ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಸದೇಶ ಅಂದರೆ ಎಲ್ಲರೂ ಜೊತೆಗೂಡಿ ಒಂದು ಇಡೀ ಟೀಮನ್ನು ಒಂದು ಕಟ್ಟೋದಿದೆಯಲ್ಲ, ತುಂಬ ಕಷ್ಟಕರವಾದ ಕೆಲಸ. ಆ ಕೆಲಸವನ್ನು ಮುಂದಾಳತ್ವವನ್ನು ಪಾಪಣ್ಣ ಕಾಟಮ್ನಲ್ಲರು ಅವರು ಮುಂದಾಳತ್ವದಲ್ಲಿ ನಾವೆಲ್ಲರೂ ಜೊತೆಗೂಡಿ ನಡೀತಾ ಇದ್ದೇವೆ. ಆ ಥರದ ಅವಕಾಶವನ್ನು ಇವತ್ತು ನಮಗೆ ಸಮೃದ್ಧಿ ಕಲಾ ಅಕಾಡೆಮಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ರಾಮಕೃಷ್ಣ ಬೆಳ್ತೂರು ನಿಜವಾಗ್ಲೂ ಕೂಡ ಅದ್ಭುತವಾದ ಕಲೆ. ಅವರಿಬ್ಬರು ಇದೆಯಲ್ಲ, ಒಂದು ನಾಣ್ಯದ ಎರಡು ಮುಖಗಳಂತೆ. ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬಾರ್ದು. ಓಕೆ, ಒಳ್ಳೆಯದಾಗಲಿ ರಾಮಕೃಷ್ಣ. ಥ್ಯಾಂಕ್ ಯು ಸರ್. ಈ ಒಂದು ಸಂದರ್ಭದಲ್ಲಿ ನಾವು ಗಣ್ಯರನ್ನು ನೆನೆಸ್ಕೊಳ್ಳುವಂಥದ್ದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಆಗುತ್ತೆ. ಕಾರ್ಯವನ್ನು ನಮ್ಮ ರಂಜಿತ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಇಲ್ಲಿ ನಮ್ಮ ವೇದಿಕೆಗೆ ಆಗಮಿಸಿರುವವರು ಶ್ರೀಯುತ ರಾಮಕೃಷ್ಣ ಬೆಳ್ತೂರವರು. ಅವರಿಗೆ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿಯ ವತಿಯಿಂದ ಒಂದು ಸಣ್ಣ ಗೌರವವನ್ನು ನೀಡ್ತಾ ಇದ್ದೀವಿ. ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
ಈಗಾಗಲೇ ಪ್ರಶಸ್ತಿಗಳನ್ನು ಪಡೆದಿರುವಂತಹ ರಾಮಕೃಷ್ಣ ಬೆಳ್ತೂರವರು ಮತ್ತಷ್ಟು ಸಾಧಕರಾಗಿ ಹೊರಹೊಮ್ಮಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿಯ ವತಿಯಿಂದ ಲಾಸ್ಟ್ 2024 ಮತ್ತು 25 ಬ್ಯಾಚ್ನಲ್ಲಿ ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿ ವತಿಯಿಂದ ಭರತನಾಟ್ಯದಲ್ಲಿ ನಮ್ಮ ಕರ್ನಾಟಕ ಶಾಲಾ ಶಿಕ್ಷಣ ಸಂಸ್ಥೆ ನಡೆಸುವಂತಹ ಪರೀಕ್ಷೆಯನ್ನು ತೆಗೆದುಕೊಂಡು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರುವಂತಹ ವ್ಯಕ್ತಿ ಅಕ್ಷಿತಾ ಎ. ಹಾರ್ಟಿ ಕಂಗ್ರ್ಯಾಚುಲೇಷನ್ ಅಕ್ಷಿತಾ. ಜೋರಾದ ಚಪ್ಪಾಳೆಯೊಂದಿಗೆ ಆ ಮಗುವಿಗೆ ಮತ್ತಷ್ಟು ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಈ ಒಂದು ಮಾರ್ಕ್ಸ್ ಕಾರ್ಡನ್ನು ನಮ್ಮ ಗಣ್ಯರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್. ಮತ್ತೊಬ್ಬ ವಿದ್ಯಾರ್ಥಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿ ಕುಂದನ. ಇವರಿಗೂ ಸಹ ನಮ್ಮ ಅತಿಥಿಗಳು ಮಾರ್ಕ್ಸ್ ಕಾರ್ಡನ್ನು ನೀಡಬೇಕು, ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕುಂದನ. ಹಾರ್ಟಿ ಕಂಗ್ರ್ಯಾಚುಲೇಷನ್ ಕುಂದನ. ಪೇರೆಂಟ್ಸ್ ಈ ಸಂದರ್ಭದಲ್ಲಿ ಜಾಯ್ನ್ ಆಗ್ಬೋದು ಆನಂತರ ಗ್ರೂಪ್ ಫೋಟೋಗೆ. ರಶ್ಮಿ ಮತ್ತೊಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಆಗಿದ್ದಾಳೆ. ಅವಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ರಶ್ಮಿ. ಮತ್ತೊಬ್ಬ ವಿದ್ಯಾರ್ಥಿ ಗಾನವಿ. ಈ ಒಂದು ಲಾಸ್ಟ್ ಇಯರ್ ಪರೀಕ್ಷೆ 2024-25 ಪರೀಕ್ಷೆಯನ್ನು ತೆಗೆದುಕೊಂಡು ಉತ್ತಮ ಅಂಕಗಳೊಂದಿಗೆ ಪಾಸಾಗಿರುವಂಥ ವಿದ್ಯಾರ್ಥಿನಿ. ಅವಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನನ್ನು ಹೇಳ್ತಾ ಮಾರ್ಕ್ಸ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಗಾನವಿ. ಮತ್ತೊಬ್ಬ ವಿದ್ಯಾರ್ಥಿನಿ ಕಿರ್ಮಿತಾ. ಇವಳು ಸಹ 2024-25 ಬ್ಯಾಚ್ನಲ್ಲಿ ನಮ್ಮ ಕರ್ನಾಟಕ ಶಾಲಾ ಶಿಕ್ಷಣ ಸಂಸ್ಥೆ ನಡೆಸುವಂತಹ ಜೂನಿಯರ್ ಎಕ್ಸಾಮನ್ನು ಉತ್ತಮ ಅಂಕಗಳೊಂದಿಗೆ ಪಾಸ್ ಮಾಡ್ಕೊಂಡಿದ್ದಾಳೆ. ಅವಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್. ನಮ್ಮ ಸಮೃದ್ಧಿ ಕಲಾ ಅಕಾಡೆಮಿ ಪ್ರತಿ ವರ್ಷ ಈ ಒಂದು ಪರೀಕ್ಷೆಗಳನ್ನು ಮಕ್ಕಳಿಂದ ಬರೆಸಿ ಮುಂದಿನ ಭವಿಷ್ಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಹಕಾರಿಯಾಗಲಿ ಅನ್ನುವಂಥ ಉದ್ದೇಶವನ್ನು ಹೊಂದಿದೆ. ಈ ವರ್ಷವೂ ಸಹ 2025-26ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಜೂನಿಯರ್ ಮತ್ತು ಸೀನಿಯರ್ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಬೋದು ಅನಿಸುತ್ತೆ ನೋಡಿ ಪ್ರಿಯಾಂಕ ಆ ಎಲ್ಲ ಮಕ್ಕಳಿಗೆ. ಆ ಪೇರೆಂಟ್ಸ್ ಬನ್ನಿ. ಪೇರೆಂಟ್ಸ್ ಇಲ್ಲಿ ಇರುವಂಥ ನಿಮ್ಮ ಪೇರೆಂಟ್ಸ್ ರನ್ ಮಾಡಿ ನೋಡೋಣ. ಅದರ್ವೈಸ್ ವಾಕ್ ಮಾಡ್ಕೊಂಡು ಬನ್ನಿ. ಗೆಸ್ಟ್ಸ್ ಆರ್ ವೇಟಿಂಗ್. ಯು ಆರ್ ವೆಲ್ಕಮ್. ಈ ಮಾರ್ಕ್ಸ್ ಕಾರ್ಡನ್ನು ಎಲ್ಲೂ ಮಿಸ್ ಮಾಡಬೇಡಿ. ಈಗ ನೀವು ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಉನ್ನತ ವ್ಯಾಸಂಗ ಏನು ಮಾಡ್ತೀರಿ ನೀವು MSc MSc ಮಾಡುವಾಗ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಈ ಸರ್ಟಿಫಿಕೇಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾದರೂ ಎಕ್ಸಾಮ್ ಕಟ್ಟಿಸಿ ಮಕ್ಕಳನ್ನು. ಇದಕ್ಕೆ ನಾನು ಮೊದಲನೇದಾಗಿ ಪ್ರಿಯಾಂಕಾ ಅವ್ರಿಗೆ, ಯಾಕೆಂದ್ರೆ ನನ್ನ ಮಗ ಎಕ್ಸಾಮ್ ಕಟ್ಟಲಿಕ್ಕೆ ಆಗಲಿಲ್ಲ. ಅವನಿಗೆ ಡಿಗ್ರಿಗೆ ಬೇರೆ ಕಾಲೇಜಲ್ಲಿ ಮಾರ್ಕ್ಸ್ ಕಡಿಮೆ ಇತ್ತು, ಆ ಕಾರಣಕ್ಕೆ ಸಿಗಲಿಲ್ಲ. ಅವನು ಈ ಬಾರಿ ಕಟ್ಕೊಂಡಿದ್ದಾನೆ. ಅವನಿಗೆ ಬೇರೆ ಸರ್ಟಿಫಿಕೇಟ್ಸ್ ಇದ್ದಿದ್ದರಿಂದ 5 ಮಾರ್ಕ್ಸ್ ಆ್ಯಡ್ ಆಗಿ ಅವನಿಗೆ ಸೀಟ್ ಸಿಕ್ತು. ಹಾಗೆಯೇ ನನ್ನ ಮಗಳು, ನಮ್ಮ ಅಣ್ಣನ ಮಗಳು MScಗೆ ಹೋದಾಗ ಅವಳಿಗೆ ಮಾರ್ಕ್ಸ್ ತುಂಬ ಕಡಿಮೆ ಆಯಿತು. 5 ಮಾರ್ಕ್ಸ್ ಕಡಿಮೆ ಆಗಿದ್ದರಿಂದ ನನಗೆ ಗೊತ್ತಿದ್ದರಿಂದ ಅಲ್ಲಿಯ ಯೂನಿವರ್ಸಿಟಿಯ ಇವರು ಡೀನ್ ಅವರು ಹೇಳಿದ್ರು, ಈ ಥರ ನಿಮ್ಮ ಕಲ್ಚರಲ್ಲಾಗಿ ಯಾವುದಾದ್ರೂ ಮಗು ಸರ್ಟಿಫಿಕೇಟ್ ಇದ್ದರೆ ಕೂಡ ತೋರಿಸಿ, ಅದರಲ್ಲಿ 2 ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಒಂದು ಸರ್ಟಿಫಿಕೇಟ್ಗೆ ಆ್ಯಡ್ ಆಗುತ್ತೆ. ಗೌರ್ಮೆಂಟ್ ಸರ್ಟಿಫಿಕೇಟ್ ಇದ್ದರೆ 5 ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅಂತ. ನನ್ನ ತಕ್ಷಣ ನನ್ನ ಜೊತೆಯಲ್ಲಿ ಅವಳು ಡೊಳ್ಳು ಕುಣಿತ ಮಾಡಿದ್ಲು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕವಾಗಿ ಮಾಡಿದ್ರಿಂದ ಅವಳಿಗೆ ಸರ್ಟಿಫಿಕೇಟನ್ನು ತೋರಿಸಿದ ತಕ್ಷಣ ಅವಳಿಗೆ ಸೀಟನ್ನು ಕೊಟ್ಟರು. ಸೊ ಆ ಕಾರಣಕ್ಕೆ ನಿಮಗೆ ಪೇರೆಂಟ್ಸ್ ಯಾರು ಬಂದಿದ್ದೀರಿ, ಪೋಷಕರು, ಅವರಲ್ಲಿ ಮನವಿ ಮಾಡ್ಕೋತೇನೆ, ಮುಂದಿನ ಯಾರು ಮಕ್ಕಳಿದ್ದಾರೆ ಅವ್ರಿಗೆ ಜೂನಿಯರ್ ಆದರೂ ಎಕ್ಸಾಮ್ ಕಟ್ಟಿಸಿ, ಸೀನಿಯರ್ ಆದರೂ ಕಟ್ಟಿಸಿ, ಅಥವಾ ವಿದ್ವತ್ ಕಟ್ಟಿಸಿ. ತುಂಬ ಇದ್ದಾವೆ. ಒಂದು ಮಗುವಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಎಷ್ಟು ಮುಖ್ಯ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅವಳ ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳ್ತಾ, ಈ ಥರ ಎಕ್ಸಾಮ್ ಕಟ್ಟಿಸೋದು ಬಹಳ ಕಡಿಮೆ ಜನ ಅಂಥದ್ದು ನಮ್ಮ ಪ್ರಿಯಾಂಕಾ ಸಮೃದ್ಧಿ ಕಲಾವೇದಿಕೆ ಕಟ್ಟಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹಿಂಗದೆ
ಗಂಗೆಯ ಜಡೆಯಲ್ಲಿ ಧರಿಸಿರುವ ದೇವನೇ ನಂದಿವಾಹನನೇ ಶಂಕರನೇ ಅಂಬಿಕಾ ದೇವಿಯ ಅಮರ ವಂದಿತನೇ ನಂಜುಂಡ ಪಾಲಿಸೋ ನಿಜಮತಿಯ ಶಿವಕಥೆಗಳ ಕೇಳಿ ನಾವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು, ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿ
ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಅನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಅನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂ
ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಮಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಮಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು.
ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಮಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಹೀಗೆ ನೋಡೋಣ ಅಂತೇಳಿ, ಯಾಕಂದರೆ ನಮ್ಮ ಕಲಾವಿದೆ ನಮ್ಮ ಶಿಷ್ಯ ಮಾಡಿ ನೋಡೋಣ ಅಂತ ಕುಂತೆ. ನಾನು ನಿಜವಾಗ್ಲೂ ಎದ್ದೋದು ಮನಸ್ಸು ಬಂದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಜೋಡಿಸಿ, ಅಷ್ಟು ಚೆನ್ನಾಗಿ ಪಾತ್ರ ವಹಿಸಿ, ಪ್ರತಿಯೊಬ್ಬರೂ ಅಲ್ಲಿ ಇನ್ವಾಲ್ವ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಆದ್ರೂ ಯಾವುದೇ ಆಡಂಬರ ಇದ್ದಿಲ್ಲ. ಇಲ್ಲಿ ನಾನು ನೋಡಿದ್ದೀನಿ, ಇಲ್ಲಿ ತುಂಬ ಕಾರ್ಯಕ್ರಮ ನಡೀತದೆ. ಎಷ್ಟು ಆಡಂಬರವಾಗಿ ಮಾಡ್ತಾರೆ ಅಂದರೆ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡ್ತಾರೆ. ಮಕ್ಕಳ ಕಲೆ ನಿಜವಾಗ್ಲೂ ಅವರ ಪ್ರತಿಭೆ ಈಚೆಗೆ ಬರುವಂಥ ಒಂದು ಅವಕಾಶ ಇರೋದು ಈ ರೀತಿಯ ಒಂದು ಪ್ರದರ್ಶನದಲ್ಲಿ ಅಂತ ನನ್ನ ಭಾವನೆ. ಅವರೆಲ್ಲ ಇಲ್ಲೇ ಸೆಟಪ್ ಮಾಡ್ಕೊಳ್ತಾರೆ. ಇಲ್ಲೇ ಅವರು ಹಾಡೇನು ಅವೆಲ್ಲ ಮ್ಯೂಸಿಕ್ ಸೆಟ್ಟು ಎಲ್ಲ ಮಾಡಿ ತುಂಬ ಏನು ವೈಭವ ಇಲ್ಲೇನು ನಮ್ಮ ಉದ್ದೇಶಿಕರ ಆ ರೀತಿ ಅಲಂಕಾರ ಮಾಡಿ ಏನೇನೋ ಮಾಡ್ತಾರೆ. ಆದರೆ ನಾನು ಅದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಅವರಲ್ಲಿರುವಂಥ ಪ್ರತಿಭೆ ಏನಿದೆ, ಪ್ರಿಯಾಂಕ ಕಲಿಸಿರುವಂಥ ಪ್ರತಿಭೆ ಪ್ರತಿಯೊಬ್ಬರು ಹೊರಹಾಕೋದಕ್ಕೆ ಒಂದು ಅವಕಾಶ. ಯಾವುದೇ ಡಿಸ್ಟರ್ಬೆನ್ಸ್ ಇದ್ದಿಲ್ಲ, ಯಾವುದೇ ಇಂಟರ್ಫಿಯರೆನ್ಸ್ ಇದ್ದಿಲ್ಲ. ಪ್ರತಿಯೊಬ್ಬರು ಅಷ್ಟೇ. ಎಲ್ಲಿ ಒಂದು ಸೆಕೆಂಡ್ ನೋಡ್ರಿ ನೀವು ಎಲ್ಲಿ ನಮಗೆ ಆಭಾಸ ಅನಿಸಿಲ್ಲ. ಪ್ರತಿಯೊಂದು ಮೇಂಟೈನ್ ಮಾಡಿರುವಂಥದ್ದು. ಯಾಕೆಂದರೆ ಇಲ್ಲಿ ಅವರಿಗೆ ಕಲಾವಿದೆ ಆಗಿ ಇಲ್ಲಿ ಪಾತ್ರ ಮಾಡಿದ್ದಾರೆ. ಇವರೇ ನಮ್ಮ ನಿರ್ದೇಶಕರು. ಅವರ ನಿರ್ದೇಶಕರು, ಬರಹಗಾರರು, ಏನೋ ಮೇಕಪ್ ಮ್ಯಾನ್ ಎಲ್ಲ ಕೂಡ. ಅವಾಗೆ ಅವ್ರು ನನಗನ್ನಿಸ್ತು, ನಮ್ಮಲ್ಲಿ ಸರ್ ಒಳ್ಳೆ ಟೀಚರ್ಗೆ ನೀವು ಟ್ರೈನಿಂಗ್ ಕೊಟ್ಟು ಆಚೆ ಕಳಿಸಿದ್ದೀರಿ, ಆ ಎಲ್ಲ ನಿಯಮಗಳನ್ನ ಅವರು ಪಾಲನೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ನನಗನ್ಸಿದ್ದು, ನಾನು ಇವತ್ತು ಜನಪದರ ಅಧ್ಯಕ್ಷನಾಗಿರ್ತೀನಿ. ನಿಮ್ದು ಯಾವುದೇ ಕಾರ್ಯಕ್ರಮ ಇರಲಿ ಇನ್ನು ಮುಂದೆ ತರುವಂಥವನ್ನ ನೀವು ತನ್ನಿ, ಇದನ್ನು ಬಳಸ್ಕೊಳ್ರಿ. ಯಾಕಂದರೆ ಇದೆಲ್ಲ ಬಳಕೆ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ಇನ್ನೊಂದು ನಾನು ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿ ನಮ್ಮಲ್ಲಿ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಆಗಿದೆ, ಇನ್ನು ಜಾಗ ಇದೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿರ್ಬೋದು, ಬೇರೆಯವರೆಲ್ಲ ಇರ್ಬೋದು. ನಾವು ಕೂಡ ಅದಕ್ಕೆ ಪ್ರಚಾರ ಮಾಡ್ತೀವಿ, ನಾವು ಕೂಡ ಜನರನ್ನು ಸಂಪರ್ಕ ಮಾಡ್ತೀವಿ. ನಿಮ್ಮದು ಎಲ್ಲ ಕೋಪರೇಷನ್ ಇದ್ದು ಒಂದು ಹ್ಯಾಂಡ್ ಬಿಲ್ ಮಾಡಿ ಇಲ್ಲಿ ಕೂಡ ಒಂದು ನೀವು ತರಬೇತಿನ ಕೊಡೋದಕ್ಕೆ ಮಕ್ಕಳಿಗೆ ಪ್ರಾರಂಭ ಮಾಡಿ, ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ ಅಂತೇಳಿ ಒಳ್ಳೆಯದಾಗಿ ಪ್ರಿಯಾಂಕ ಇನ್ನೂ ಒಳ್ಳೆ ರೀತಿ ಮುಂದುವರಿಸು. ನಮ್ಮ ಎಲ್ಲ ಸಹಕಾರ ಇರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.